ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ಕೋಬೇಕಂತ ಇದ್ದೀನಿ ಅಂದರೆ ನನ್ನ ಸೆಕೆಂಡ್ ಪಾಪುದು ಹಾರ್ಟ್ ಬೀಟು ಯಾವ ಥರ ಸ್ಟಾಪ್ ಆಯಿತು ಅಂತ ಹೇಳಿ ನಾನು ಶೇರ್ ಮಾಡ್ಕೊತೀನಿ. ಸೊ ಈ ವಿಷಯ ತುಂಬ ಎಮೋಷನಲ್ ಅಂತ ಹೇಳ್ಬೋದು, ಎಸ್ಪೆಷಲಿ ನನಗೆ. ಯಾಕಂತಂದರೆ ನನಗಂತ ಅಲ್ಲ, ಯಾವುದೇ ಹೆಣ್ಮಗು ಆಗಿರಲಿ, ಅವಳು ಕನ್ಸೀವ್ ಆಗಿದ ತಕ್ಷಣ ಅವಳ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಅನ್ನೋದು ನೋಡ್ತೀವಿ. ಅವಳಿಗೆ ಎಷ್ಟು ಖುಷಿಯಾಗಿರುತ್ತೆ ಅಂದರೆ ಅದನ್ನು ಈ ಪ್ರಪಂಚದಲ್ಲಿ ಏನು ಕೊಟ್ರೂ ಅಷ್ಟು ಖುಷಿ ಸಿಗಲ್ಲ ಅವಳಿಗೆ, ಅಷ್ಟೊಂದು ಖುಷಿಯಾಗಿರುತ್ತೆ. ಈವನ್ ನನಗೂ ಕೂಡ ಅದೇ ರೀತಿ ಫೀಲ್ ಆಯಿತು. ಆಮೇಲೆ ಅದು ಲೇಟರಾನ್ ಅದು ಇಲ್ಲ, ಜೀವ ಇಲ್ಲ ನಮ್ಮಲ್ಲಿ ಅಂತ ಹೇಳಿದಾಗ ನಮಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ. ನನಗೂ ಕೂಡ ಸೇಮ್ ಅದೇ ಥರ ಸಿಚುವೇಶನ್ ಬಂತು. ನಿಜವಾಗ್ಲೂ ಅದು ಒಂಥರ ನರ್ಕ ಅಂತಲೇ ಹೇಳ್ಬೋದು. ನರ್ಕ ಆದರೂ ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ, ಬಟ್ ಈ ಸಿಚುವೇಶನ್ನ ಫೇಸ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಈ ಸಿಚುವೇಶನ್ನ ಫೇಸ್ ಮಾಡೋವ್ರಿಗಷ್ಟೇ ಗೊತ್ತು ಅದ್ರ ನೋವು ಏನಿರುತ್ತೆ, ಅದ್ರ ನೋವು ಎಷ್ಟಾಗಿರುತ್ತೆ ಅಂತ ಗೊತ್ತು. ಈ ಸಿಚುವೇಶನಲ್ಲಿ ಕೂಡ ಕೆಲವೊಬ್ಬರು ಬೈತಾ ಇರ್ತಾರಲ್ಲ, ನಿಜವಾಗ್ಲೂ ಪುಣ್ಯಾತುಂಬ್ರು ಅವರಂತೂ. ಇಷ್ಟು ಕಷ್ಟ ಸಿಚುವೇಶನಲ್ಲಿ ಕೂಡ ಆ ಹುಡುಗಿಗೆ ಬ್ಲೇಮ್ ಮಾಡ್ತಾರೆ. ಸೊ ನೀನೇ ಏನೋ ಮಾಡ್ಕೊಂಡ್ಬಿಟ್ಟಿದ್ಯಾ, ನಿನ್ನಿಂದನೇ ಹೀಗಾಯಿತು ಅಂತ ಹೇಳಿ ಬ್ಲೇಮ್ ಮಾಡ್ತಾರಲ್ವ. ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರನೇ ಇಡಬೇಕು ಅನಿಸುತ್ತೆ. ಯಾಕಂತಂದರೆ ಇದು ಆ ಹುಡುಗಿಗೆ ತುಂಬ ಹಾರ್ಡೆಸ್ಟ್ ಸಿಚುವೇಶನ್ ಆಗಿರುತ್ತೆ ಇದು. ಆ ಟೈಮಲ್ಲಿ ನಾವು ಸಪೋರ್ಟ್ ಮಾಡಬೇಕು. ಇಲ್ಲ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರಬೇಕು. ನಾನು ಇಷ್ಟೇ ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ತೀನಿ. ಯಾಕಂತಂದರೆ ಅವಳಿಗೆ ಅವಳ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿ ಅವಳು ಎಷ್ಟೊಂದು ಖುಷಿಯಾಗಿರ್ತಾಳೆ ಅಂತ ಹೇಳಿದ್ರೆ ಯಾರಿಗೂ ಅಷ್ಟು ಖುಷಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ತಾಯಿಗೆ ಮಾತ್ರನೇ ಆಗೋದು. ಸೊ ಅಷ್ಟು ಖುಷಿಯಲ್ಲಿ ಇರ್ತಾಳೆ ಅವಳು. ಸಡನ್ನಾಗಿ ಈ ರೀತಿ ಆಯಿತು ಅಂತಂದರೆ ಅವಳಿಗೆ ಎಷ್ಟು ನೋವಾಗಬೇಡ. ಆ ನೋವಲ್ಲಿ ಮತ್ತೆ ನಾವು ಹೋಗಿ ನೋವು ಮಾಡಿಸೋದು ಇಷ್ಟುವರೆಗೂ ಸರಿ ಅಲ್ವಾ? ಸೊ ಈ ಟೈಮಲ್ಲಿ ನಿಜವಾಗ್ಲೂ ಹೇಳ್ತೀನಿ, ತುಂಬ ಸಪೋರ್ಟಾಗಿರಬೇಕು. ಮೇಯ್ನ್ ಹಸ್ಬೆಂಡ್ ಸಪೋರ್ಟಿವ್ ಆಗಿರಬೇಕು. ಹಸ್ಬೆಂಡ್ ಸಪೋರ್ಟಿವ್ ಇರಬೇಕು, ಮತ್ತು ಅತ್ತೆ ಮಾವ ಸಪೋರ್ಟಿವ್ ಆಗಿರಬೇಕು, ಸಿಸ್ಟರ್ ಸಪೋರ್ಟಿವ್ ಆಗಿ, ಎಲ್ಲರೂ ಸಪೋರ್ಟಿವ್ ಆಗಿದ್ರೇ ಅವಳು ಮತ್ತೆ ರಿಕವರಿ ಆಗೋಕ್ಕೆ, ಮೆಂಟಲಿ ಫಿಸಿಕಲಿ ಮತ್ತೆ ಸ್ಟ್ರಾಂಗ್ ಆಗೋಕ್ಕೆ ಅವಳು ನಾವೊಂದು ಬೂಸ್ಟಪ್ ಮಾಡಬೇಕು ಅವ್ರಿಗೆ. ಇಲ್ಲ ಅಂತಂದರೆ ಅವ್ರು ಮೆಂಟಲಿ ಫಿಸಿಕಲಿ ಎಲ್ಲ ವೀಕ್ ಆಗಿಬಿಡ್ತಾರೆ. ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನೇ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರೋದು. ನಾವು ಸೆಕೆಂಡ್ ಮಗುಗೆ ಆ್ಯಕ್ಚುಲಿ ನಾವು ಪ್ಲ್ಯಾನೇ ಮಾಡಿರಲಿಲ್ಲ. ಸೊ ಮಿರಾಕಲಾಗಿ ನಮಗೆ ಸೆಕೆಂಡ್ ಮಗುಗೆ ಪಾಸಿಟಿವ್ ಅನ್ನೋದು ಬಂತು. ಸರಿ, ಪಾಸಿಟಿವ್ ಅಂದರೆ ನನಗೆ ಪೀರಿಯಡ್ ಮಿಸ್ ಆಗಿ 15 ಡೇಸ್ ಆ ಥರ ಆಗೋಗಿತ್ತು. ಸೊ ಸರಿ ನೋಡೋಣ ಅಂತ ಹೇಳಿ ಟೆಸ್ಟ್ ಮಾಡ್ಕೊಂಡಿದ್ದ ತಕ್ಷಣ ಪಾಸಿಟಿವ್ ಬಂತು. ನಿಜವಾಗ್ಲೂ ಆ ಕ್ಷಣ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ, ನಾವು ಪ್ಲ್ಯಾನೇ ಮಾಡ್ಕೊಂಡಿಲ್ಲ ಅಲ್ಲ, ಆದರೂ ನಮಗೆ ದೇವ್ರು ಬ್ಲೆಸ್ ಮಾಡಿದ್ದಾರೆ. ಸೊ ಇದು ನಮಗೆ ಒಳ್ಳೇದಾಗತ್ತೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಎಲ್ಲ ಓಕೆ ಅಂತ ಅಂದ್ಕೊಳ್ಳೋವಾಗ ಸರಿ ಅಂತ ನಾವು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಟೆಸ್ಟ್ಗಳು ಮಾಡಿಸಿ ಎಲ್ಲ ಪಾಸಿಟಿವ್. ಏನು ಒಂದು ಚೂರು ಕೂಡ ನನಗೆ ಏನು ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಮತ್ತು ಬೇಬಿನ ಹಾರ್ಟ್ ಬೀಟ್ ನನಗೆ ಸೌಂಡ್ ಕೇಳಿಸಿದಾಗ ಹೆಂಗೆ ಅನಿಸಿತ್ತು ಗೊತ್ತಾ? ಸಾಕಪ್ಪ, ಈ ಜನ್ಮಕ್ಕೆ ಇದು ಸಾಕು, ಈ ಜನ್ಮ ಧನ್ಯ ಆಯಿತು, ಇಷ್ಟೇ ಸಾಕು ನನಗೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಗು ಹಾರ್ಟ್ ಬೀಟ್ ಕೇಳಿಸ್ಕೊಳ್ಳೋಕ್ಕೆ. ಓ ಮೈ ಗಾಡ್, ನಿಜವಾಗ್ಲೂ ಹೇಳ್ತೀನಿ, ಆ ಖುಷಿ ಪ್ರತಿಯೊಂದು ಹೆಣ್ಮಗು ಕೂಡ ಆ ಖುಷಿನ ಪಡಿಬೇಕು ಅಂತ ನನ್ನ ಆಸೆ. ಯಾಕಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಅದು, ಅಷ್ಟು ಕೇಳಿಸ್ಕೊಳಕ್ಕೆ ಎಷ್ಟು ಇಂಪಾಗಿರುತ್ತೆ ಗೊತ್ತಾ. ನನಗೆ ಆ ಟೈಮಲ್ಲಿ ನನ್ನ ಫೀಲಿಂಗ್ ಏನು, ನನ್ನ ಹೊಟ್ಟೆಯಲ್ಲಿ ಒಂದು ಜೀವ ಬೆಳೀತಾ ಇದೆಯಾ ಅಂತ ಎಷ್ಟು ಖುಷಿ ಆಯಿತು ಗೊತ್ತಾ. ನನ್ನ ಹೊಟ್ಟೆಯಲ್ಲಿ ಮಗು ಇದೆಯಾ ಅಂತ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಗುತ್ತೆ. ನನಗಷ್ಟೇ ಅಲ್ಲ, ಎಲ್ಲರಿಗೂ ಅಷ್ಟೇ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ. ಬಟ್ ನಾವು ಮಾಡಿಸ್ಕೊಂಡ್ವಿ, ಎಲ್ಲ ಹಾರ್ಟ್ ಬೀಟ್ ಎಲ್ಲ ಟೆಸ್ಟ್ ಮಾಡಿದ್ರು. ಸೊ ನನಗೂ ಕೇಳಿಸಿದ್ರು. ನಾನು ಫುಲ್ ಬ್ಲಶ್ ಆಗಿಬಿಟ್ಟಿದ್ದೀನಿ. ಎಲ್ಲ ಫುಲ್ ಬ್ಲಶ್ಶು, ಕೆನ್ನೆ ಎಲ್ಲ ಪಿಂಕ್ ಆಗಿಬಿಟ್ಟಿದ್ದಾವೆ, ಅಷ್ಟು ಬ್ಲಶ್ಶು. ಸೊ ಹಾರ್ಟ್ ಬೀಟ್ ಕೇಳಿಸಿದ ತಕ್ಷಣ ಸರಿ ಅಂತ ಡಾಕ್ಟ್ರ್ ಹತ್ರ ಎಲ್ಲ ಚೆಕ್ ಮಾಡಿಸ್ಕೊಂಡ್ವಿ. ಡಾಕ್ಟ್ರು ಎಲ್ಲ ಕರೆಕ್ಟಾಗಿದೆ, ಬೇಬಿ ಗ್ರೋತ್ ಎಲ್ಲ ನಾರ್ಮಲ್ ಇದೆ, ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ರು. ಸರಿ, ಮತ್ತೆ ನೆಕ್ಸ್ಟ್ ವೀಕ್ ಬನ್ನಿ, ಒಂದು 15 ಡೇಸ್ ಬಿಟ್ಕೊಂಡು ಬನ್ನಿ ಮತ್ತೆ ಸ್ಕ್ಯಾನಿಂಗ್ಗೆ ಅಂತ ಹೇಳಿದ್ರು. ಲಿಟ್ರಲಿ ನಾನು ಹೇಳ್ತೀನಿ, ಆ ಸಿಚುವೇಶನ್ನು, ಆ ಟೈಮ್ ಇದೆ ಅಲ್ವಾ,
ಎಷ್ಟು ಹಾರ್ಡೆಸ್ಟ್ ಅಂತಂದರೆ ಯಾವ ಹೆಣ್ಮಗಳಿಗೂ ಬೇಡ ಅನಿಸುತ್ತೆ ಅದು. ಯಾಕಂತಂದರೆ ಮೇಡಮ್ಮು ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅವರು ನನಗೆ ಹಾರ್ಟ್ ಬೀಟ್ ಕೇಳಿಸ್ಲಿಲ್ಲ. ಯಾಕಂತಂದರೆ ಹಾರ್ಟ್ ಬೀಟು ಅಷ್ಟರೊಳಗಡೆ ಸ್ಟಾಪ್ ಆಗಿಬಿಟ್ಟಿತ್ತು. ಅವರು ಸ್ಕ್ಯಾನ್ ಮಾಡ್ತಾನೇ ಇದ್ದಾರೆ. ಎಷ್ಟೊತ್ತು ಮಾಡ್ತಾ ಇದ್ರೂ ಹಾರ್ಟ್ ಬೀಟ್ ಕೇಳಿಸ್ತಿಲ್ಲ. ಹಾರ್ಟ್ ಬೀಟ್ ಕೇಳ್ಸೋಕ್ಕೆ ಹಾರ್ಟ್ ಬೀಟ್ ಇದ್ದರೆ ಅಲ್ವಾ, ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ. ಸರಿ ಮಾಡ್ತಾನೇ ಇದ್ದಾರೆ ತುಂಬ ಹೊತ್ತು. ಮತ್ತು ನನಗೇ ಏನೋ ಡೌಟು, ಏನೋ ಆಗಿದೆ ಸಮಥಿಂಗ್ ವೆಂಟ್ ರಾಂಗ್ ಅಂತ. ಸರಿ ಅಂತ ಹೇಳಿಬಿಟ್ಟು ನಾನೇ ಮೇಡಮ್ ಹತ್ರ ಕೇಳಿದೆ, ಮೇಡಮ್ ಏನಾಗಿದೆ, ಏನು ಹಾರ್ಟ್ ಬೀಟ್ ನನಗೆ ಕೇಳಿಸ್ತಿಲ್ವಲ್ಲ ಅಂತ ನಾನು ಕೇಳಿದೆ. ಮೇಡಮ್ ಹೇಳಿದ್ರು, ಹಾರ್ಟ್ ಬೀಟ್ ಕಾಣಿಸ್ತಿಲ್ವಲ್ಲಮ್ಮ ಅಂತಂದರು. ಆ ವರ್ಡ್ಗೆ ನನ್ನ ಹಾರ್ಟು ಚೂರಾಯಿತು, ಪ್ರಾಮಿಸ್ ಹೇಳ್ಬೇಕಂದ್ರೆ. ಸೊ ಇದು ಆಲ್ರೆಡಿ ನಡೆದೋಗಿ ಒಂದು 3 ವರ್ಷ ಆಗಿದ್ದರೂ ಕೂಡ ಟಿಲ್ ಇವಾಗ ನೆನ್ಪು ಮಾಡಿಕೊಂಡ್ರೂ ಕೂಡ ನನಗೆ ಬೇಜಾರಾಗತ್ತೆ. ಸೊ ಅಷ್ಟೊಂದು ನೋವು, ಅಷ್ಟೊಂದು. ಯಾಕಂದರೆ ನಾವು ಅಂದ್ಕೊಳ್ದೆ ಅದು ಅನ್ಎಕ್ಸ್ಪೆಕ್ಟಾಗಿ ನಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಮತ್ತು ಹಿಂದೆಯೇ ಈ ರೀತಿ ಆಯ್ತಲ್ಲ. ಸೊ ನಿಜವಾಗ್ಲೂ ಆ ಟೈಮ್ನ ನನ್ನ ಲೈಫಲ್ಲಿ ನಾನು ಮರೆಯೋದಕ್ಕಾಗಲ್ಲ, ಅಷ್ಟೊಂದು ಹಾರ್ಡಾಗಿತ್ತು ನನಗೆ. ಆ ಥರ ಹೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ಫುಲ್ಲು ನೀರು, ನನ್ನ ಹೃದಯನೇ ಹೊಡೆದೋಯ್ತು ಅಂತ ಹೇಳ್ಬೋದು, ಅಷ್ಟೊಂದು ಹಾರ್ಡೆಸ್ಟ್ ಆಗಿತ್ತು. ಸರಿ ಅಂತ ಹೇಳಿಬಿಟ್ಟು ಇನ್ನು ಮೇಡಮ್ಮು ಬಂದರು, ನನ್ನ ಹಸ್ಬೆಂಡ್ಗೂ ಕರೆದು ಈ ರೀತಿ ಆಗಿದೆ ಅಂತ ಹೇಳಿದ್ರು. ಸರಿ ಅಂತ DNC ಮಾಡಿದ್ರು. ನಾನು ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಸೊ ಮೇ ಬಿ ಅದರಿಂದ ಆಗಿರ್ಬೋದು ಅಂತ ನನಗನ್ಸುತ್ತೆ. ಬಟ್ ಪ್ರಾಪರಾಗಿ ಅದರಿಂದನೇ ಅಂತ ನಾನು ಜಡ್ಜ್ ಮಾಡೋದಕ್ಕೆ ಆಗಲ್ಲ. ಯಾಕಂತಂದರೆ ನಾವು ಕೂಡ ಮೇಡಮ್ ಹತ್ರ ಕೇಳಿದ್ವಿ, ಯಾಕೆ ಮೇಡಮ್ ಹಾರ್ಟ್ ಬೀಟ್ ಸ್ಟಾಪ್ ಆಯಿತು, ಲಾಸ್ಟ್ ಟೈಮೆಲ್ಲನೂ ತುಂಬ ಚೆನ್ನಾಗಿ ಬರ್ತಿತ್ತಲ್ಲ, ನಮಗೆಲ್ಲ ಕೇಳಿಸಿದ್ರಲ್ಲ ಅಂತ ಕೇಳಿದ್ವಿ ನಾವು ಕೂಡ. ಮೇಡಮ್ಮು ಹೇಳಿದ್ರು, ಸೊ ಇದು ಫಸ್ಟ್ ಸ್ಟೇಜ್ ಅಲ್ವಾ, ಅಂದರೆ 3 ಮಂತ್ಸಲ್ಲಿ ಫಸ್ಟ್ ಟೈಮಿಸ್ಟರ್ ಅಲ್ವಾ, ಇದರಲ್ಲಿ ನಾವು ಕರೆಕ್ಟಾಗಿ ಪ್ರಾಪರ್ ರೀಸನ್ನು ಹೇಳೋದಕ್ಕಾಗಲ್ಲ. ಸೋ ಮೆನಿ ರೀಸನ್ಸ್ ಇರುತ್ತೆ, ಯಾವ ಕಾರಣಕ್ಕಾಗಿ ನಿಮ್ಮದು ಮಗುದು ಹಾರ್ಟ್ ಬೀಟ್ ಸ್ಟಾಪ್ ಆಯಿತು ಅಂತ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಸೊ ಇನ್ನೊಂದು ಕೆಲವೊಂದು ನನಗೆ ಮೇಡಮ್ ಹೇಳಿದ್ದೇನಂತ ಹೇಳಿದ್ರೆ, ಏನಕ್ಕೆ ಆಗಿರ್ಬೋದು ಅಂತ ಹೇಳಿದ್ರೆ, ಫಸ್ಟು ಎಗ್ ಕ್ವಾಲಿಟಿ ಇಲ್ಲ ಅಂತಂದರೆ, ಇಲ್ಲಾಂದರೆ ಸ್ಪರ್ಮ್ ಕ್ವಾಲಿಟಿ ಇಲ್ಲ ಅಂತಂದ್ರೂ ಆಗುತ್ತೆ. ಇನ್ ಕೇಸ್ ನಿಮ್ಮದು ಎಗ್ ಕ್ವಾಲಿಟಿ ಇಲ್ಲ, ನಿಮ್ಮ ಅಂಡಾನು ಕ್ವಾಲಿಟಿ ಇಲ್ಲ, ಅದು ನಿಮಗೆ ಪ್ರೆಗ್ನೆನ್ಸಿ ಆಗಿದೆ, ಅದು ಮಗು ಥರ ಆಗ್ತಾ ಇದೆ ಅಂತ ಹೇಳಿದರೆ ನಮ್ಮ ಬಾಡಿನೇ ರಿಜೆಕ್ಟ್ ಮಾಡುತ್ತಂತೆ ಆ ಪ್ರೆಗ್ನೆನ್ಸಿನ. ಸೊ ಇದು ಹೆಲ್ದಿ ಬೇಬಿ ಎಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಬಾಡಿನೇ ರಿಜೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರು. ಸೊ ಪ್ರೆಗ್ನೆನ್ಸಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಬಿಡಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ ರಿಜೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರು ಮೇಡಮ್ಮು. ಇದೊಂದು ರೀಸನ್ನು. ಆಮೇಲೆ ಏನಾದರೂ ನರ್ವ್ಸಲ್ಲಿ ಬ್ಲಡ್ ಕ್ಲಾಟ್ ಆಗಿ ನಮ್ಮ ಬ್ಲಡ್ಡು ಮಗುಗೆ ಸಪ್ಲೈ ಆಗ್ತಾ ಇಲ್ಲ, ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆವಾಗಲೂ ಕೂಡ ಹಾರ್ಟ್ ಬೀಟ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಹಾಗೆಯೇ PCOD ಪ್ರಾಬ್ಲಮ್ ಏನಾದರೂ ಇದ್ದಾಗ, ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಆದಾಗ ಆವಾಗೂ ಕೂಡ ಒಂದು ಸ್ವಲ್ಪ ಇದಿತ್ತು ಆಗತ್ತೆ ಅಂತ ಹೇಳಿದ್ರು. ಮತ್ತು AMH ಲೆವೆಲ್ಲು ತೀರ ಕಡಿಮೆ ಇದ್ದಾಗೂ ಕೂಡ ಆಗತ್ತೆ ಅಂತ ಹೇಳಿದ್ರು. ಆನಂತರ ಅವರು ಕೊಟ್ಟಿದ್ದ ರೀಸನ್ನು ಅಂತ ಹೇಳಿದ್ರೆ, ಸೊ ನಮ್ಮ ಬಾಡಿಯಿಂದ ಮಗುಗೆ ಕರೆಕ್ಟಾಗಿ ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅದು ರಿಜೆಕ್ಟ್ ಮಾಡುತ್ತೆ, ಈ ರೀತಿಯಾಗಿ ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು. ಇನ್ನೊಂದು, ನಾವು ಹಾರ್ಟ್ ಬೀಟ್ ಸ್ಟಾಪ್ ಆದಮೇಲೆ ಯಾವುದೇ ಥರದ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅಲ್ಲಿ ಪ್ರಾಣನೇ ಹೋಗಿಬಿಟ್ಟಿರುತ್ತೆ. ಪ್ರಾಣ ಹೋಗಿರೋದನ್ನು ಮತ್ತೆ ನಾವು ತಿರುಗಿ ಪಡ್ಕೋಬೇಕಂದ್ರೆ ಆಗಲ್ಲ. ಬಟ್ ಮುಂಚೆನೇ ಏನಾದರೂ ಪ್ರಿಕಾಷನ್ಸ್ ತಗೋಬೋದು, ಲೈಕ್ ಮೆಡಿಸಿನ್ಸ್ ಇದೆ ಅಂತ ಹೇಳಿದ್ರು. ಮೆಡಿಸಿನ್ಸು ಇಂಜೆಕ್ಷನ್ಸ್ ಕೊಟ್ಟು ಮುಂಚೆನೇ ನಾವು ಹಾರ್ಟ್ ಬೀಟ್ನ ಸ್ಟಾಪ್ ಆಗದೇ ಇರೋ ಥರ ನೋಡ್ಕೋಬೋದು. ಬಟ್ ಸ್ಟಾಪ್ ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ, ನೀವು ಧೈರ್ಯವಾಗಿರಿ ಅಂತಲೇ ಹೇಳಿದ್ರು. ಆಮೇಲೆ ನಮಗೂ ಅದನ್ನೇ ಹೇಳಿದ್ರು, ತುಂಬ 8 ಸಲ 9 ಸಲ ಮಿಸ್ಕ್ಯಾರೇಜ್ ಆಗಿರೋರು ಕೂಡ ನಮ್ಮ ಹತ್ರ ಕನ್ಸ್ಯೂವ್ ಆಗಿದ್ದಾರೆ. ಸೊ ನೀವೇನು ಭಯ ಪಡಬೇಡಿ, ಒಳ್ಳೆ ಹೆಲ್ತಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ, ಒಳ್ಳೆ ಹೆಲ್ತಿ ಫುಡ್ ತಿನ್ನಿ ಅಂತ ಹೇಳಿದ್ರು. ಸೊ ಅದೇ ನಮ್ಮ ಬಾಡಿಯಲ್ಲಿ ಯಾವಾಗ ಎಗ್ ಕರೆಕ್ಟಾಗಿರಲ್ಲ,
ಸೊ ಎಗ್ಗು ಸ್ಪರ್ಮು ಯಾವಾಗ ಹೆಲ್ದಿಯಾಗಿಲ್ಲ ಅಂತ ಹೇಳಿದಾಗ ಅದು ಏನಾದರೂ ಪ್ರೆಗ್ನೆನ್ಸಿ ಅವೆರಡೂ ಕೂಡಿ ಪ್ರೆಗ್ನೆನ್ಸಿ ಏನಾದರೂ ಕನ್ಫರ್ಮ್ ಆದರೆ ಅದು ನಮ್ಮ ಬಾಡಿ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮೇ ಬಿ ಜೆನೆಟಿಕ್ ರೀಸನ್ಸಿಂದನೂ ಕೂಡ ಆಗಿರ್ಬೋದು ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ಮೇಡಮು ನಮಗೆ ರೀಸನ್ಸ್ ಕೊಟ್ಟಿದ್ದು. ಬಟ್ ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ಪರ್ಟಿಕ್ಯುಲರಾಗಿ ಇದೇ ರೀಸನ್ಗೆ ನಿಮಗೆ ಅಂದರೆ ಅಬಾರ್ಷನ್ ಆಗ್ತಾಯಿದೆ, ಬೇಬಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಅದನ್ನು DNC ಮಾಡಿದ್ಮೇಲೆ ಅದನ್ನು ಟೆಸ್ಟ್ಗೆ ಲ್ಯಾಬಿಗೆ ಕಳಿಸಿದ್ರೆ ಮೇ ಬಿ ಅದರಲ್ಲಿ ಏನಾದರೂ ಗೊತ್ತಾಗ್ಬೋದು ಏನಕ್ಕಾಗಿದೆ ಅಂತ ಹೇಳಿ ಕೂಡ ಹೇಳಿದ್ರು. ಸೊ ಇಷ್ಟು ನಮ್ಮ ಬೇಬಿ ಹಾರ್ಟ್ ಬೀಟು ಈ ರೀತಿ ಸ್ಟಾಪ್ ಆಯಿತು. ನಾನು ಮಾಡಿರೋ ಮಿಸ್ಟೇಕ್ಸ್ನ ಏನಂತ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅದರಿಂದನೇ ಆಗಿದೆಯೋ ಇಲ್ಲ ಏನಂತ ಗೊತ್ತಿಲ್ಲ. ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಗೊತ್ತಾದಾಗಿಂದ ನಾನು ಡೈಲಿ ಸ್ವೀಟ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಏನೋ ಗೊತ್ತಿಲ್ಲ, ಪ್ರೆಗ್ನೆನ್ಸಿಯಲ್ಲಿ ನನಗೆ ಸ್ವೀಟ್ ಕ್ರೇವಿಂಗ್ಸು ತುಂಬಾ ಆಗಿಬಿಟ್ಟಿತ್ತು. ಸ್ವೀಟ್ ಅಂತಂದರೆ ನಾನು ಮನೆಯಲ್ಲಿ ಕೂಡ ಮಾಡ್ಕೊಂಡು ತಿನ್ನಲಿಲ್ಲ. ಸೊ ಔಟ್ಸೈಡು ಬೇಕ್ರಿಯಲ್ಲಿ ತರಿಸ್ಕೊಂಡು ದಿನಾಲೂ ತಿಂತಿದ್ದೆ ಸ್ವೀಟು. ಮೇ ಬಿ ಅದರಿಂದ ಅಂತ ನನಗೆ ಆಮೇಲೆ ಆಯಿತು. ಆಮೇಲೆ ನಾನು ಅಂದ್ಕೊಂಡೆ ಮೇ ಬಿ ಇದರಿಂದ ಆಗಿರ್ಬೋದು ಅಂತ ಹೇಳಿ. ಆಮೇಲೆ ಇನ್ನೊಂದು ಮಿಸ್ಟೇಕ್ ನಾನು ಮಾಡಿದ್ದು ಅಂತ ಹೇಳಿದ್ರೆ, ಗೊತ್ತಿಲ್ಲ, ಆ ಟೈಮಲ್ಲಿ ಸ್ವಲ್ಪ ಹುಳಿ ತಿನ್ನಬೇಕು ಅಂತ ಅನಿಸ್ತಿತ್ತು. ಆನಂತರ ಸರಿ ಆಯಿತು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಂದರೆ ಮೆತ್ತಗೆ ಒಂದು ಗಂಟ್ಲಲ್ಲಿ ಇಟ್ಕೊಂಡಿದ್ದ ತಕ್ಷಣ ಸ್ಮೂತಾಗಿ ಹೋಗೋ ಥರ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ದಿನ ಬಿಟ್ಟು ಬೆಂಡೆಕಾಯಿ ಗೊಜ್ಜು ಥರ ಮಾಡಿಕೊಂಡು ತಿಂತಾಯಿದ್ದೆ. ಮೇ ಬಿ ನನಗೆ ಏನೋ ನನಗೆ ಗೊತ್ತಿಲ್ಲ, ಅದು ಫುಡ್ ಯಾವುದು ಪಾಯ್ಸನ್ ಅಲ್ಲ, ಫುಡ್ ತಿನ್ನೋದ್ರಿಂದ ಏನೂ ಎಫೆಕ್ಟ್ ಆಗಲ್ಲ. ಬಟ್ ನನಗೆ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳಿದ್ದೇನಂತ ಹೇಳಿದ್ರೆ, ಸೊ ಹಾರ್ಟ್ ಬೀಟ್ ಸ್ಟಾಪ್ ಆಗೋಕ್ಕೆ ಮೇಯ್ನ್ ರೀಸನ್ನು ಈ ಬೆಂಡೆಕಾಯಿ ತಿಂತಿದ್ನಲ್ಲ, ಅದು ಲೋಳೆ ಇರುತ್ತಲ್ವ, ಮೇ ಬಿ ಅದರಿಂದ ಏನಾದರೂ ಆಯಿತಾ ಅಂತ ನನಗೆ. ಬಟ್ ಇದು ನನ್ನ ಕರೆಕ್ಟ್ ರೀಸನ್ನು ಅಂತ ಹೇಳಲ್ಲ. ಯಾಕಂತಂದರೆ ಯಾವ ಫುಡ್ಡಾದರೂ ಪ್ರೆಗ್ನೆನ್ಸಿಯಲ್ಲಿ ನಾವು ತಗೋಬೋದು, ಏನೂ ಎಫೆಕ್ಟ್ ಆಗಲ್ಲ. ಬಟ್ ನನಗೆ ಆ ಟೈಮಲ್ಲಿ ನನಗನ್ಸಿದ್ದು, ಸೊ ತುಂಬ ಸ್ವೀಟ್ ತಿಂದುಬಿಟ್ಟೆ ಅಂತ ಏನಾದರೂ ಮಿಸ್ಕ್ಯಾರೇಜ್ ಆಯಿತಾ, ಇಲ್ಲ ಈ ಬೆಂಡೆಕಾಯಿ ಡೈಲಿ ತಿಂತಾಯಿದ್ದೆ ದಿನ ಬಿಡ್ತೀನ ಅಂತ ಏನಾದರೂ ಮಿಸ್ಕ್ಯಾರೇಜ್ ಆಯಿತಾ. ಆಮೇಲೆ ಇನ್ನೊಂದು, ನಾನು ಕರೆಕ್ಟಾಗಿ ಪ್ರಾಪರಾಗಿ ಹೆಲ್ತಿ ಫುಡ್ಡು ತಿಂತಾ ಇರಲಿಲ್ಲ. ಸೊ ಏನಂದರೆ ಅದೇ, ಇವಾಗ ರೈಸ್ ಅಂದರೆ ರೈಸೇ, ಒಂದು ಸಾಂಬಾರು ಅಂದರೆ ಅದೇ ಸಾಂಬಾರು ಅಷ್ಟೇ. ಲೈಕ್ ಅದ್ರ ಜೊತೆಗೆ ಪಲ್ಯ ಆಗಲಿ, ಇಲ್ಲ ನಾವು ಒಂದು ದಿನದ ಊಟ ಮಾಡಿದ್ದೀವಿ ಅಂತಂದರೆ ಇಷ್ಟು ಪ್ರೋಟೀನ್ ಇಂಟೇಕ್ ಆಗಬೇಕು ನಮ್ಮ ಬಾಡಿಗೆ ಅಂತ ಆಗಲಿ ಏನೂ ಇರಲಿಲ್ಲ. ಸೊ ಏನೋ ಹೊಟ್ಟೆ ತುಂಬಿಸ್ಕೊಂಡ್ವಾ ಊಟ ಮಾಡಿದ್ವಾ ಅಷ್ಟೇ ಇತ್ತು, ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ವಾ ಇಷ್ಟೇ ಇದ್ದಿದ್ದು. ಬಟ್ ಆಮೇಲೆ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ಆಗದೇ ಇರಲಿ ನಮ್ಮ ಬಾಡಿಗೆ ಪ್ರೋಟೀನ್ ಇಂಟೇಕು ತುಂಬಾ ಜಾಸ್ತಿ ಮುಖ್ಯ, ಇಂಪಾರ್ಟೆಂಟ್. ಪ್ರೋಟೀನ್ ನಾವೆಷ್ಟು ತಿಂತೀವೋ ಅಷ್ಟು ನಮಗೆ ಹಾರ್ಮೋನಲ್ಸು ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅಷ್ಟು ಹೆಲ್ದಿಯಾಗಿ ನಾವಿರ್ತೀವಿ ಅಂತ ಹೇಳಿ ಆಮೇಲೆ ನನಗೆ ಅರ್ಥ ಆಯಿತು ಇಷ್ಟೆಲ್ಲ ಆದಮೇಲೆ. ಸೊ ಅದಕ್ಕೆ ಗಾಯ್ಸ್ ಹೇಳೋದು, ಯಾವಾಗಲೂ ಅಷ್ಟೇ ನಿಮ್ಮ ಬಾಡಿನ ನೀವು ತುಂಬ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾವುದೇ ಥರದ ನೀವು ಪ್ರೆಗ್ನೆಂಟ್ ಆಗಿರಲಿ ಆಗದೇ ಇರಲಿ, ಇನ್ ಕೇಸ್ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರಲಿ ಮಾಡದೇ ಇರಲಿ, ಯಾವಾಗಲೂ ಕೂಡ ಒಳ್ಳೆ ಆರೋಗ್ಯವಾಗಿರೋ ಆಹಾರ ತಗೊಳ್ಳಿ. ಫುಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ರೋಟೀನ್ ಫುಡ್ಡು ಏನರಲ್ಲಿರುತ್ತೆ ಅಂದರೆ ಎಲ್ಲರಿಗೂ ಗೊತ್ತು, ಮೊಳಕೆ ಕಾಳಲ್ಲಿರುತ್ತೆ, ದಾಲು. ನೀವು ಪ್ರೆಗ್ನೆನ್ಸಿ ಆಗಿರಲಿ ಆಗದೇ ಇರಲಿ ತುಂಬ ಇಂಟೇಕ್ ಅದನ್ನೇ ತಿನ್ನಿ, ಜಾಸ್ತಿ ತಿನ್ನಿ. ಕಾಳು ತಿನ್ನಿ, ದಾಲು, ಹಸಿರು ಸೊಪ್ಪು, ತರಕಾರಿಗಳು, ಇದನ್ನು ಜಾಸ್ತಿ ತಿನ್ಕೊಳ್ತಾ ಬನ್ನಿ. ನನಗೆ ಈ ರೀತಿ ಎಲ್ಲ ಆದಮೇಲೆ ಸೊ ನಾನು ಮತ್ತೆ ಫಾಲಿಕಲ್ ಸ್ಟಡಿ ಮಾಡಿಸಿದ್ದು. ಸೊ ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ನಮಗೆ ಅಂತಂದರೆ ನಾವು ಮದುವೆ ಆದಮೇಲೆ ಒಂದು 6 ಮಂತ್ ಮಕ್ಕಳು ಬೇಡ ಅಂತ ಅಂದ್ಕೊಂಡ್ವಿ. ಆಮೇಲೆ ಹಿಂದೆನೇ ಕನ್ಸೀವ್ ಆಯಿತು. ಸೊ ಮತ್ತೆ ಮಿಸ್ಕ್ಯಾರೇಜ್ ಆಯಿತು. ಮತ್ತು ಎಗೇನ್ ನಾವು 1-2 ತಿಂಗಳಿಗೆ ಮತ್ತೆ ಕನ್ಸೀವ್ ಆಯಿತು. ಮತ್ತೆ ಹಾರ್ಟ್ ಬೀಟ್ ಸ್ಟಾಪ್ ಆಯಿತು. ಈ ರೀತಿಯಾಗಿ ಆಗ್ತಾ ಇದ್ದಾಗ ನನಗೆ ಏನಾದರೂ ನನ್ನಲ್ಲಿ ಏನಾದರೂ ಎಫೆಕ್ಟ್ ಇದೆಯಾ, ಡಿಫೆಕ್ಟ್ ಇದೆಯಾ ಅಂತ ಹೇಳಿ ಅನಿಸ್ತು. ಯಾಕಂತಂದರೆ ನಾವೆಲ್ಲ ಟೆಸ್ಟು ಮಾಡಿಸಿದಾಗೂ ಕೂಡ ನನಗೆ ಎಲ್ಲನೂ ನಾರ್ಮಲ್, ಯಾವುದೇ ಥರದ ತೊಂದರೆ ಇಲ್ಲ. ಸೊ ಯಾಕೆ ಈ ಥರ ಮಿಸ್ಕ್ಯಾರೇಜ್ ಆಗ್ತಾಯಿದೆ ಅಂತ ಹೇಳಿ ಮತ್ತೆ ನಾವು ಫಾಲಿಕಲ್ ಸ್ಟಡಿ ಮಾಡಿಸಿದಾಗ ಸೊ ಅದರಲ್ಲಿ ನನಗೆ ಗೊತ್ತಾಗಿತ್ತು ನನ್ನ ಎಗ್ ಗ್ರೋತ್ ಅನ್ನೋದು ಕರೆಕ್ಟಾಗಿಲ್ಲ ಅಂತ ಹೇಳಿ ಅದರಲ್ಲಿ ಗೊತ್ತಾಯಿತು.
ನಿಜವಾಗ್ಲೂ ಹೇಳ್ತೀನಿ, ನನ್ನ ಎಗ್ಗು ಎಷ್ಟು ಅಂದರೆ ತೀರಾ ಕಡಿಮೆ ಎಗ್ ಗ್ರೋತ್ ಅನ್ನೋದೇ ಇರಲಿಲ್ಲ. ಸೊ ಆವಾಗ ನನಗೆ ಒಂದು ಪ್ರಾಪರ್ ರೀಸನ್, ಪ್ರಾಪರ್ ಕ್ಲಾರಿಟಿ ಅಂತ ಸಿಕ್ಕಿದ್ದು ಆವಾಗ. ಸೊ ನನಗೆ ಎಗ್ ಗ್ರೋತ್ ಆಗ್ತಾ ಇಲ್ಲ, ನನ್ನ ಎಗ್ ಕರೆಕ್ಟಾಗಿಲ್ಲ, ಸೊ ಅದಕ್ಕೆ ನಾನು ಐ ಆಮ್ ಅನೇಬಲ್ ಟು ಕನ್ಸೀವ್ ಅಂತ ನನಗೆ ಅವಾಗ ಗೊತ್ತಾಗಿದ್ದು. ಸರಿ ಅಂತ ಹೇಳಿ ನಾನು, ನೀವು ನಂಬಿದ್ರೆ ನಂಬಿ, ಇಲ್ಲ ಬಿಡಿ, 1 ಇಯರ್ ಕರೆಕ್ಟಾಗಿ ಫಾಲಿಕಲ್ ಸ್ಟಡಿ ಮಾಡಿಸಿದ್ದೀನಿ. 1 ಇಯರಲ್ಲಿ ಕೂಡ ನನಗೆ ಒಂದು ದಿವಸ ಕೂಡ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನೋದು ನಾನು ನೋಡೇ ಇಲ್ಲ. ಸೊ ಯಾವಾಗ್ಲೂ ತೀರಾ ಕಡಿಮೆ. ಎಷ್ಟು ಅಂತಂದರೆ 0.1 mm ನಂದು ಎಗ್ ಗ್ರೋತ್. ಅದರಲ್ಲಿ ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸು ಅಷ್ಟು ಸಪೋರ್ಟಿವ್ ಕೊಟ್ಟು ಎಗ್ ಗ್ರೋತ್ಗೆ, ಆದರೂ ಕೂಡ ಗ್ರೋತ್ ಆಗ್ತಾ ಇರಲಿಲ್ಲ. ಎಲ್ಲರದ್ದು ನನ್ನ ಜೊತೆ ಬರ್ತಾ ಇದ್ರಲ್ಲ ಪೇಷಂಟ್ಸು, ಸೊ ಅವ್ರದ್ದೆಲ್ಲನೂ ನಾನು ನೋಡುವಾಗ ಅವ್ರಿಗೆಲ್ಲನೂ ಚೆನ್ನಾಗಿ ರಿಸಲ್ಟ್ ಬರ್ತಾಯಿತ್ತು, ನಂದು ಮಾತ್ರ ಬರ್ತಾನೆ ಇರಲಿಲ್ಲ. ನಾನು ಇದೇನು ಇಷ್ಟೊಂದು ತುಂಬ ಸ್ಮಾಲ್ ಫಾಲಿಕಲ್ಸು, ಒಂದು ಕೂಡ ಹೆಲ್ತಿ ಫಾಲಿಕಲ್ ಅನ್ನೋದಿಲ್ಲ, ಅಂದರೆ ತುಂಬ ಫಾಲಿಕಲ್ಸು. ಅದು ಕೂಡ ಒಂದು ಸರಿ ರೈಟ್ ಸೈಡ್, ಒಂದು ಸೈಕಲಲ್ಲಿ ರೈಟ್ ಸೈಡ್ ಇದ್ದರೆ ಲೆಫ್ಟ್ ಸೈಡ್ ಇರಲ್ಲ, ಲೆಫ್ಟ್ ಸೈಡ್ ಇದ್ದರೆ ರೈಟ್ ಸೈಡ್ ಇರಲ್ಲ ಫಾಲಿಕಲ್ಸ್ ಅದರಲ್ಲೂ ಕೂಡ. ಸೊ ಹೀಗಿರುವಾಗ ನನಗೆ ತುಂಬ ಟೆನ್ಷನ್ ಆಗಿಬಿಡ್ತು. ಸೊ ನಾನು ಕನ್ಸೀವ್ ಆಗ್ತೀನಾ, ಇಷ್ಟು ಸ್ಮಾಲ್ ಫಾಲಿಕಲ್ಸ್ ಇದೆಯಲ್ಲ, ಇದು 22 ಸೆಂಟಿಮೀಟರ್ಸ್ ಬರಬೇಕಲ್ವ, 22 mm ಬರಬೇಕಲ್ವ, ನಾನು ಆಗ್ತೀನಾ, ಕನ್ಸೀವ್ ಆಗ್ತೀನಾ, ನಾನು ಪ್ರೆಗ್ನೆಂಟ್ ಆಗ್ತೀನಾ ಅಂತ ನನಗೇನೆ ಒಂಥರ ಚಿಂತೆ ಆಗಿಬಿಡ್ತು. ಸೊ ನನಗೇನೆ ಒಂಥರ ಚಿಂತೆ ಆಗಿಬಿಡ್ತು, ನಾನು ಪ್ರೆಗ್ನೆಂಟ್ ಆಗ್ತೀನಾ, ಆಗಲ್ವಾ, ನನ್ನ ಮಗು ಆಗಲ್ವಾ, ಈ ಜನ್ಮದಲ್ಲಿ ನನಗೆ ಮಗು ಆಗಲ್ಲ, ನಾನು ಕನ್ಫರ್ಮು, ಈ ರೀತಿಯೆಲ್ಲ ಎಷ್ಟೆಷ್ಟು ಥಿಂಕಿಂಗು ಅಂದರೆ ಅಷ್ಟು ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ನಂದು ನಿಜವಾಗ್ಲೂ ಹೇಳ್ತೀನಿ, ನಾನು ಮೆಂಟಲಿ, ಫಿಸಿಕಲಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದೆ, ತುಂಬ ಅಂದರೆ ತುಂಬ. ಸೊ ಅವತ್ತು ಹಾರ್ಟ್ ಬೀಟ್ ಸ್ಟಾಪ್ ಆಯಿತು ಅಂತ ಹೇಳಿದಾಗ ಹಾಸ್ಪಿಟಲಿಂದ ಅಳ್ಕೊಂಡೇ ಬಂದಿದ್ದೀನಿ ಮನೆಗೆ. ಸೊ ನೈಟ್ ಫುಲ್ಲು ನನಗೆ ನಿದ್ದೆನೇ ಬಂದಿಲ್ಲ. ಅದು ಏನೋ ನೈಟ್ ಮಲಗಿದ್ರೆ, ಅಯ್ಯೋ ನನ್ನ ಹೊಟ್ಟೆಯಲ್ಲಿ ಒಂದು ಜೀವ ಇದೆಯಲ್ಲ, ಅದಕ್ಕೆ ಜೀವ ಇಲ್ವಲ್ಲ, ಇದೇ ಒಂಥರ ನೈಟೆಲ್ಲ ನಾನು ನಿದ್ದೆ ಮಾಡಿಲ್ಲ. ನಿಜವಾಗ್ಲೂ ಆ ಟೈಮಲ್ಲಿ ನನ್ನ ಹಸ್ಬೆಂಡು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ ಟೈಮಲ್ಲಿ ನಮ್ಮ ಅತ್ತೆ ಮಾವ ಕೂಡ ಏನು ಅಂದಿಲ್ಲ, ಅವರು ಸಪೋರ್ಟಿವ್ ಆಗಿದ್ದರು. ನನ್ನ ಹಸ್ಬೆಂಡು ಕೂಡ ಸಪೋರ್ಟಿವ್ ಆಗಿದ್ದರು. ಸರಿ ಆಯಿತು, ಬಿಟ್ಬಿಡು, ನೆಕ್ಸ್ಟ್ ಟ್ರೈ ಮಾಡೋಣ, ಆಗತ್ತೆ, ಸೊ ರಿಲ್ಯಾಕ್ಸ್ ಆಗಿರು ಅಂತ ಹೇಳಿದ್ರು. ನಮ್ಮಮ್ಮ ಅವರು ಕೂಡ ಏನೂ ಅಂದಿಲ್ಲ ನನಗೆ. ಯಾಕಂತಂದರೆ ಏನು ಅನ್ನೋದಿರತ್ತೆ, ನಾವೇನು ಬೇಕು ಅಂತ ಮಾಡ್ಕೊಂಡಿದ್ದೀವ, ಇಲ್ಲ, ದೇವ್ರು ಹಂಗೆ ಮಾಡಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಮ್ಮ ಕೈಯಲ್ಲಿ ಏನಾದರೂ ಇದ್ದರೆ ನಾವು ಟ್ರೈ ಮಾಡ್ಬೋದು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಮ್ಮ ಕೈ ದಾಟಿ ಹೋಗಿಬಿಟ್ಟಿದೆ ಅಂತ ಹೇಳಿದ್ರೆ ನಾವು ಯಾರು ಏನೂ ಮಾಡೋದಕ್ಕಾಗಲ್ಲ. ಅವ್ರನ್ನ ಆ ಟೈಮಲ್ಲಿ ನಾವು ಬೈದು ಬ್ಲೇಮ್ ಮಾಡಿದ್ರು ಕೂಡ ಅವ್ರಿಗೆ ತುಂಬ ಹಟ್ಟಾಗತ್ತೆ, ನೋವಾಗುತ್ತೆ. ಆಲ್ರೆಡಿ ಅವ್ರು ನೋವಲ್ಲಿರ್ತಾರೆ. ಸೊ ಕೆಲವೊಬ್ಬರು ಅತ್ತೆ ಮಾವ, ಕೆಲವೊಬ್ಬರು ಗಂಡ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಈ ಕಾಲದಲ್ಲಿ ತುಂಬ ಸಪೋರ್ಟಿವ್ ಆಗಿರೋರು ಇದ್ದಾರೆ, ಅಷ್ಟೇ ಸಪೋರ್ಟಿವ್ ಆಗಿ ಇಲ್ಲದೆ ಇರೋರು ಕೂಡ ಇದ್ದಾರೆ. ಸೊ ನೀವು ಯಾವ ವಿಷಯದಲ್ಲಿ ಸಪೋರ್ಟಿವ್ ಆಗಿರ್ತೀರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಈ ಮಕ್ಕಳ ವಿಷಯದಲ್ಲಿ ಮಾತ್ರ ಪ್ರತಿಯೊಬ್ಬ ಗಂಡಸರು ಕೂಡ ನಿಮ್ಮ ಹೆಂಡತಿಗೆ ಸಪೋರ್ಟಿವ್ ಆಗಿರಿ ಅಂತಲೇ ನಾನು ಹೇಳ್ತೀನಿ. ಯಾಕಂತಂದರೆ ಅದು ತುಂಬ ಹಾರ್ಡೆಸ್ಟ್ ಟೈಮ್ ಆಗಿರುತ್ತೆ. ನೀವು ಕೂಡ ಸಪೋರ್ಟ್ ಮಾಡ್ದಂಗೆ ಇದ್ದರೆ ನಿಮ್ಮ ಹೆಂಡತಿ ತುಂಬ ಅಂದರೆ ತುಂಬ ನೋವು ಪಡ್ತಾ ಇರ್ತಾರೆ. ಸೊ ಹಂಗಾಗಿ ನೀವು ಈ ಟೈಮಲ್ಲಿ ಗಂಡಸರು ತುಂಬ ಸಪೋರ್ಟಿವ್ ಆಗಿರಿ. ಇನ್ನೊಂದು, ಮಿಸ್ಕ್ಯಾರೇಜ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಹೆಂಡತಿ ಒಬ್ಬರದೇ ತಪ್ಪಿರಲ್ಲ, ನಿಮ್ಮದು ಇರ್ಬೋದು. ಯಾಕಂತಂದರೆ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಮಿಸ್ಕ್ಯಾರೇಜ್ ಆಗ್ಬೋದು, ಅದೂ ಒಂದು ರೀಸನ್ ಆಗುತ್ತೆ. ಸೊ ಹಾಗಾಗಿ ಏನೇ ಆದರೂ ಕೂಡ ಈ ಪ್ರೆಗ್ನೆನ್ಸಿ ವಿಷಯದಲ್ಲಿ ಏನೇ ಆಗಲಿ ನಿಮ್ಮ ಹೆಂಡತಿದು ಒಬ್ರದ್ದೇ ತಪ್ಪು ಅಂತ ತಿಳ್ಕೊಬೇಡಿ. ಯಾವಾಗಲೂ ನಿಮ್ಮದು ತಪ್ಪಿರತ್ತೆ, ನಮ್ಮದು ತಪ್ಪಿದೆ, ಅವ್ರದ್ದು ತಪ್ಪಿದೆ ಅಂತ ಹೇಳಿ ಇಬ್ಬರೂ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಬ್ರಿಗೊಬ್ರನ್ನ ಸಮಾಧಾನ ಪಡಿಸ್ಕೊಂಡು ಇರಿ ಅಂತಲೇ ನಾನು ಹೇಳ್ತೀನಿ. ಮತ್ತು ಇನ್ ಕೇಸ್ ಏನಾದರೂ ನಿಮ್ಮ ಅತ್ತೆ ಮಾವ ಸೊ ಏನಕ್ಕೆ ಈ ಥರ ಆಯಿತು, ಏನೋ ಮಾಡ್ಕೊಂಡ್ಬಿಟ್ಟಿದ್ಯಾ, ನಿನ್ನಿಂದನೇ ಈ ಥರ ಆಯಿತು ಅಂತ ಏನಾದರೂ ನಿಮ್ಮ ಹೆಂಡತಿಗೆ ಬೈತಾ ಇದ್ದರೆ ದಯವಿಟ್ಟು ಈ ವಿಷಯದಲ್ಲಿ ಹಸ್ಬೆಂಡ್ ಆದವರು ಹೇಳಿ. ಅವ್ರು ನಿಮ್ಮ ಅಪ್ಪ ಅಮ್ಮ ಆಗಲಿ, ಇನ್ನು ಬೇರೆ ಯಾರೇ ಆಗಲಿ ಪರವಾಗಿಲ್ಲ, ಈ ವಿಷಯದಲ್ಲಿ ಮಾತಾಡಿ.
ಆ ವಿಷಯದಲ್ಲಿ ನಿಮ್ಮ ಹೆಂಡತಿಗೆ ಸಪೋರ್ಟಿವ್ ಆಗಿ ಇರ್ತೀರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಮಕ್ಕಳ ವಿಷಯದಲ್ಲಿ ಅವ್ರು ಮಿಸ್ಕ್ಯಾರೇಜ್ ಆದಾಗ ಎಲ್ಲ ನಿಮ್ಮ ಸಪೋರ್ಟು ಬೇಕಾಗಿರುತ್ತೆ ನಿಮ್ಮ ಹೆಂಡತಿಗೆ. ಸೊ ಹಾಗಾಗಿ ಆ ಟೈಮಲ್ಲಿ ನಿಮ್ಮ ತಂದೆ ತಾಯಿ ಏನು ಅಂತಿದ್ದಾರೆ ಅಂತ ಹೇಳಿಬಿಟ್ಟು, ನಿಮ್ಮ ತಂದೆ ತಾಯಿನೇ ಏನಾದರೂ ಅಂತ ಇದ್ದಾರೆ ಅಂದ್ಕೊಳ್ಳಿ. ಸೊ ಇವಳೇ ಏನೋ ಮಾಡ್ಕೊಂಡಿದ್ದಾಳೆ, ಇವಳಿಗೆ ಆಗ್ತಾಯಿತ್ತು ಮಕ್ಕಳು, ಇವಳೇನೋ ಬೇಡ ಅಂತ ಹೇಳಿ ಮಾಡ್ಕೊಂಡಿದ್ದಾಳೆ, ಸೊ ಇಲ್ಲ ಏನೋ ಜಾಗ್ರತೆ ಆಗಿಲ್ಲ, ಅದಕ್ಕೆ ಈ ಥರ ಆಗಿದೆ ಅಂತ ಹೇಳುವಾಗ ನೀವು ಸಪೋರ್ಟಿವ್ ಆಗಿ ಮಾತಾಡಿ ನಿಮ್ಮ ಹೆಂಡತಿಗೆ. ಸೊ ನೀವು ಯಾವ ಬೇರೆ ವಿಷಯದಲ್ಲಿ ಮಾತಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಈ ವಿಷಯದಲ್ಲಿ ಮಾತಾಡಿ. ಯಾಕಂತಂದರೆ ನಿಮ್ಮ ಹೆಂಡತಿ ಆಲ್ರೆಡಿ ತುಂಬ ಲೋ ಫೀಲಿಂಗಲ್ಲಿ ಇರ್ತಾಳೆ. ಆ ಟೈಮಲ್ಲಿ ನೀವು ಕೂಡ ಸಪೋರ್ಟಿವ್ ಆಗಿಲ್ಲ ಅಂತ ಹೇಳಿದ್ರೆ ತುಂಬ ನರಕ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಸಪೋರ್ಟಿವ್ ಆಗಿ ಮಾತಾಡಿ, ಕನ್ವಿನ್ಸ್ ಮಾಡಿ, ನಿಮ್ಮ ತಂದೆ ತಾಯಿಗೆ ಕನ್ವಿನ್ಸ್ ಮಾಡಿ ಹೇಳಿ, ಹೀಗಲ್ಲ ಹೀಗೆ ಆಗತ್ತೆ, ಟೆನ್ಷನ್ ತಗೋಬೇಡಿ ಅಂತ ಹೇಳಿ ಅವ್ರಿಗೂ ಕೂಡ ಅವ್ರನ್ನೂ ಕನ್ವಿನ್ಸ್ ಮಾಡಿ. ಆಮೇಲೆ ಬೇರೆ ಯಾರೋ ಏನೋ ಊರಲ್ಲಿ ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನೇನು ನೀವು ತಲೆಗೆ ಹಾಕ್ಕೋಬೇಡಿ. ಸೊ ಊರಿನ ಜನ ಇನ್ನೂ 1000 ಮಾತಾಡಲಿ, ಅವುಗಳನ್ನೆಲ್ಲ ನಾವು ಕಿವಿಗೆ ಹಾಕ್ಕೋಬಾರ್ದು. ಅವೆಲ್ಲ ಕಿವಿಗೆ ಹಾಕ್ಕೊಂಡ್ರೆ ಸುಮ್ಮನೆ ನಮ್ಮ ಲೈಫ್ ನಾವು ವೇಸ್ಟ್ ಮಾಡ್ಕೊಂಡಂಗಾಗತ್ತೆ, ಅವ್ರಿಗೋಸ್ಕರ ನಾವು ಬದುಕ್ದಂಗೆ ಆಗುತ್ತೆ. ನಮಗೋಸ್ಕರ ನಾವು ಬದುಕಬೇಕು ಹೊರತು ಬೇರೆಯವ್ರಿಗೋಸ್ಕರ ನಾವು ಬದುಕೋ ಅವಶ್ಯಕತೆನೇ ನಮಗಿಲ್ಲ. ಸೊ ನಮಗೋಸ್ಕರ ನಾವು ಬದುಕಬೇಕು, ನಮ್ಮ ಮಕ್ಕಳಾಯಿತು, ನಮ್ಮ ಸಂಸಾರ ಆಯಿತು, ನಾವಾಯಿತು ಅಷ್ಟೇ. ಸೊ ತುಂಬ ಲಾಂಗ್ ಆಯ್ತು ಅನಿಸುತ್ತೆ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡೋಣ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸಿಗೂ ಕೂಡ ಶೇರ್ ಮಾಡಿ.